10ನೇ ವಾರ್ಡ್ಗೆ ಪೌರಾಯುಕ್ತ ಪರಶುರಾಮ ಛಲವಾದಿ ಭೇಟಿ. ಅಧಿಕಾರಿಗಳೊಂದಿಗೆ ಚರ್ಚಿಸಿ ಆದಷ್ಟು ಬೇಗ ಸಮಸ್ಯೆ ಪರಿಹರಿಸುವೆ. ಚಾಮರಾಜನಗರ ನಗರದ 10ನೇ ವಾರ್ಡ್ನ ಬುದ್ಧನಗರಕ್ಕೆ ನಗರಸಭಾ ಪೌರಾಯುಕ್ತ ಪರಶುರಾಮ ಛಲವಾದಿ ಭೇಟಿ ನೀಡಿ ಪರಿಶೀಲಿಸಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದರು. ವಾರ್ಡ್ನ ಯುವ ಮುಖಂಡ ಭಾನುಪ್ರಕಾಶ್ ವಾರ್ಡ್ನಲ್ಲಿ ಕಸ ವಿಲೇವಾರಿ ಆಗುತ್ತಿಲ್ಲ, ಚರಂಡಿ ಸ್ವಚ್ಛತೆಗೊಳಿಸಿಲ್ಲ, ಒಳಚರಂಡಿ ಮುಚ್ಚಲು ಹಾಕಿಲ್ಲ, ಕುಡಿಯುವ ನೀರಿನ ಸಮಸ್ಯೆ ಇದೆ, ಕೂಡಲೇ ಸರಿಪಡಿಸಿಕೊಡುವಂತೆ ವಾರ್ಡ್ಗೆ ಭೇಟಿ ನೀಡಿ ಪೌರಾಯುಕ್ತರ ಗಮನಕ್ಕೆ ತಂದರು. ವಾರ್ಡ್ನ ಪರಿಶೀಲಿಸಿ ನಿವಾಸಿಗಳಿಂದ ಅಹವಾಲು ಸ್ವೀಕರಿಸಿದ ಪೌರಾಯುಕ್ತ ಪರಶುರಾಮ ಛಲವಾದಿ ಮಾತನಾಡಿ, ವಾರ್ಡ್ ನಿವಾಸಿಗಳ ದೂರಿನ ಮೇರೆಗೆ ವಾರ್ಡ್ಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದೇನೆ. ಕಸದ ವಿಲೇವಾರಿ ಆಗದಿರುವುದು, ಚರಂಡಿ ಸ್ವಚ್ಛತೆ ಮಾಡಿಲ್ಲ, ಒಳಚರಂಡಿ ಮುಚ್ಚಲು ಹಾಕಿಲ್ಲದಿರುವುದನ್ನು ನಾನು ಕಣ್ಣಾರೆ ವೀಕ್ಷಣೆ ಮಾಡಿದ್ದೇನೆ. ನಿವಾಸಿಗಳು ಕೂಡ ತಮ್ಮ ಗಮನಕ್ಕೆ ತಂದಿದ್ದಾರೆ. ಈ ಸಂಬಂಧ ಕಚೇರಿಯಲ್ಲಿ ಅಧಿಕಾರಿಗಳ ಸಭೆ ಕರೆದು ಚರ್ಚಿಸಿ ಆದಷ್ಟು ಬೇಗ ಸಮಸ್ಯೆಗಳನ್ನು ಪರಿಹರಿಸಲಾಗುವುದು ಎಂದರು. ವರದಿ ಹೊಮ್ಮ ನಂಜುಂಡನಾಯಕ, NKS TV4, ಚಾಮರಾಜನಗರ. ನಾನು ಪೌರಾಯುಕ್ತರು, ನಗರ ಕಮಿಷನರು. ನಾನು ಇವತ್ತಿಂದು 10ನೇ ವಾರ್ಡಿಗೆ ಇವರು ಸತತ ನನಗೆ ಫೋನ್ ಮಾಡಿ ಕರೆದಕ್ಕೆ ಬಂದಿದ್ದೆ. ಪ್ರಾಬ್ಲಮ್ಗಳನ್ನು ಸಾಲ್ವ್ ನೋಡೋಕ್ಕೆ ಬೌದ್ಧ ನಗರಕ್ಕೆ ಬಂದಿದ್ದೀನಿ. ಇಲ್ಲೆಲ್ಲ ಕಸದ ವಿಲೇವಾರಿ ಮತ್ತು ಗಟರ್ ಸ್ವಚ್ಛತೆ ಮತ್ತು ಯೂಜಡಿ ಏನು ಪ್ರಾಬ್ಲಮ್ ಇಲ್ಲ ಸರ್. UGD ಪ್ಲೇಟ್ಸ್ಗಳಿಲ್ಲ, ಯೂಜಡಿ ಪ್ಲೇಟ್ಸ್ಗಳು ಇಲ್ಲ. ಅನೇಕ ಸ್ಥಿತಿಗಳನ್ನು ತೋರಿಸಿದ್ರು, ನೋಡಿದೆ ನಾನು ಕಣ್ಣಾರೆ. ಈ ಕುರಿತು ನಾನು ಆಫೀಸಲ್ಲಿ ಒಂದು ಮೀಟಿಂಗ್ ಮಾಡಿ ಯಾವ ರೀತಿ ತುರ್ತಾಗಿ ಕೆಲಸ ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ನಿರ್ಣಯ ಮಾಡ್ಕೊತೀನಿ. ಆದಷ್ಟು ಬೇಗ ಈ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋ ಪ್ರಯತ್ನ ಮಾಡ್ತೀನಿ ಸರ್. ನಮಗೆ ಮೇಜರ್ ಆಗ್ತಾ ಇರೋದೇನೆ ಕಸ ವಿಲೇವಾರಿ, ಚರಂಡಿಗಳ ಸ್ವಚ್ಛತೆ. 5 ತಿಂಗಳಾಯ್ತು ಗಾಡಿ ನಿಂತಾಗೈತೆ, ರೆಡಿ ಮಾಡಿಸ್ಕೊಟ್ರೆ ನಾವು ಮಾಡ್ಕೊಡ್ತೀವಿ. ನನಗೆ ಹೇಳಿದ್ದೀನಿ ಗಾಡಿ 13 ಗಾಡಿ ತಂದಿದ್ದೀವಿ. ನಾವು ಅಲಾಟ್ಮೆಂಟಿಗೆ ಪೊಲ್ಯೂಷನ್ ಇವತ್ತೇ ಕೊಟ್ಟರೆ ನಾಳೆ ಬರ್ತದೆ ಗಾಡಿ. ಬಂದ ತಕ್ಷಣ ಅದಕ್ಕೆ ಇವ್ರಿಗೆ ಏನು ಹೇಳಿದೆ ನಾನು, ಹೊಸದ ಗಾಡಿ ಬಿಟ್ಟು ನೀವು ಹಳೆ ಸರ್. ನಮಗೆ ಹೊಸ ಗಾಡಿ ಅದು ಒಂದು ಸೈಡ್ ಸರ್, ನೀವು ದೊಡ್ಡ ಮಟ್ಟದಲ್ಲಿ ಹಣ ಹಾಕ್ಬೇಕು. ಆದ್ರೆ ಈ ವಾರ್ಡ್ ಬರ್ತಾ ಇದ್ದು ಇದು ಗ್ಯಾರೇಜ್ ನಿಂತಿಲ್ಲ, ಹೆಚ್ಚು ಕಡಿಮೆ 3-4 ತಿಂಗಳಾಗಿದೆ.